Hello everyone. Hello everyone. Welcome to Sanmargaha classes. ಒಂದನೇ ಪ್ರಶ್ನೆ ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ನಿಂದ ನವೋದಯದ ಅಥವಾ ಪುನರುಜ್ಜೀವನದ ಪಿತಾಮಹ ಯಾರು ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ. ಓಕೆನಾ? ಸೊ ಪುನರುಜ್ಜೀವನದ ಪಿತಾಮಹ ಯಾರು? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಫ್ರಾನ್ಸಿಸ್ಕೋ ಪೆಟ್ರಾರ್ಕ್, ಆಪ್ಷನ್ ಬಿ ಬೊಕಾಚಿಯೋ, ಆಪ್ಷನ್ ಸಿ ಚಾಸರ್ ಮತ್ತು ಆಪ್ಷನ್ ಡಿ ಥಾಮಸ್ ಮೋರ್. ಓಕೆ, ಸೊ ಪುನರುಜ್ಜೀವನದ ಪಿತಾಮಹ ಎಂದು ಫ್ರಾನ್ಸಿಸ್ಕೋ ಪೆಟ್ರಾರ್ಕ್ ಅನ್ನ ಕರೆಯಲಾಗುತ್ತೆ. ಓಕೆ, ಸೊ ಪೆಟ್ರಾರ್ಕ್ ಅನ್ನ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯಲಾಗಿದೆ. ಇವನು ಸುಮಾರು 200 ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನ ಸಂಗ್ರಹಿಸಿದ್ದನು. ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನ ಸಂಗ್ರಹಿಸಿದ್ದನು ಮಕ್ಕಳೇ. ಓಕೆನಾ? ಅದೇ ರೀತಿ ಆಫ್ರಿಕಾ ಇವನ ಅತಿ ಪ್ರಸಿದ್ಧವಾದಂತಹ ಕಾವ್ಯ. ಓಕೆ, ಈತನ ಪ್ರಸಿದ್ಧ ಕಾವ್ಯ ಯಾವುದು ಮಕ್ಕಳೇ? ಆಫ್ರಿಕಾ. ಓಕೆ, ಸೊ ಇದು ಲ್ಯಾಟಿನ್ ಭಾಷೆಯಲ್ಲಿದ್ದು ಅನೇಕ ಗೀತೆಗಳು ಹಾಗೂ ಸಾನೆಟ್ಗಳ ರಚನೆಗೆ ಪ್ರಖ್ಯಾತನಾಗಿದ್ದಂಥವನು ಪೆಟ್ರಾರ್ಕ್. ಈತನನ್ನ ಪುನರುಜ್ಜೀವನದ ಅಥವಾ ನವೋದಯದ ಪಿತಾಮಹ ಎಂದು ಕರೆಯಲಾಗಿದೆ ಮಕ್ಕಳೇ. ಓಕೆ, ಥ್ಯಾಂಕ್ ಯು.